ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಭಾರತ ತಂಡ ನ್ಯೂಜಿಲೆಂಡ್ ವಿರುದ್ಧ 5ನೇ ಟಿ20 ಪಂದ್ಯದಲ್ಲಿ 46 ರನ್ಗಳಿಂದ ಗೆಲ್ಲುವ ಮೂಲಕ ಭಾರತ ತಂಡ ಟಿ20 ಸರಣಿಯನ್ನಾದರೆ ಗೆದ್ದುಕೊಂಡಿದೆ. ಇನ್ನು 5ನೇ ಟಿ20 ಪಂದ್ಯದಲ್ಲಿ ಶತಕ ಬಾರಿಸಿದಂತ ಇಶಾನ್ ಕಿಶನ್ ಅವರಿಗೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಆದರೆ ಸಿಗುತ್ತೆ. ಇನ್ನು ಈ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡೆದುಕೊಳ್ಳುವ ವೇಳೆ ಇಶಾನ್ ಕಿಶನ್ ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಸಲ್ಯೂಟ್ ಮಾಡ್ತೀರಾ. ಅಷ್ಟಕ್ಕೂ ಇಶಾನ್ ಕಿಶನ್ ಅವರು ಏನೆಲ್ಲ ಮಾತನಾಡಿದ್ದಾರೆ ಮತ್ತು ಅಭಿಮಾನಿಗಳ ಬಗ್ಗೆ, ತಮ್ಮ ಬಗ್ಗೆ ಮತ್ತು ತಂಡದ ಆಟಗಾರರ ಬಗ್ಗೆ ಏನೆಲ್ಲ ಮಾತನಾಡಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಟೀಮ್ ಇಂಡಿಯಾದ ಅಭಿಮಾನಿ ಆಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಇದೀಗ ನಮ್ಮ ಭಾರತ ತಂಡ ಬಂದ್ಬಿಟ್ಟು ನ್ಯೂಜಿಲೆಂಡ್ ವಿರುದ್ಧ 5 ಟಿ20 ಪಂದ್ಯಗಳ ಸರಣಿಯಲ್ಲಿ ಬಂದ್ಬಿಟ್ಟು 4.1 ಅಂತರದಿಂದ ಈ ಸರಣಿಯನ್ನು ಗೆದ್ದುಕೊಂಡು ಟಿ20 ವಿಶ್ವಕಪ್ಗೆ ಶುಭಾರಂಭದೊಂದಿಗೆ ಆದ್ರೆ ಹೊರಡ್ತಾ ಇದೆ ಅಂತಾನೆ ಹೇಳ್ಬೋದು. ಇನ್ನು ಈ ಪಂದ್ಯದ ಬಗ್ಗೆ ಸ್ವಲ್ಪ ಮಾತಾಡೋದಾಯ್ತು ಅಂತಂದ್ರೆ ನಮ್ಮ ಭಾರತ ತಂಡ ಬಂದ್ಬಿಟ್ಟು 5ನೇ ಟಿ20 ಪಂದ್ಯದಲ್ಲಿ 271 ರನ್ ಆದ್ರೆ ಹೊಡಿತಾರೆ. ಇನ್ನು ನಮ್ಮ ಭಾರತ ತಂಡ ಈ ರೀತಿ ಬ್ಯಾಟಿಂಗ್ ಆಡ್ತಾ ಇರೋದು ನೋಡಿ ಎಲ್ಲ ತಂಡಗಳು, ಬೇರೆ ತಂಡಗಳು ಕೂಡ ಸ್ವಲ್ಪ ಭಯ ಹುಟ್ಟಿದೆ ಅಂತಾನೆ ಹೇಳ್ಬೋದು. ಆ ತರ ಬ್ಯಾಟಿಂಗ್ ಆದ್ರೆ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಓಪನರ್ಸ್ ಆಗಿರುವಂತ ಅಭಿಷೇಕ್ ಶರ್ಮಾನು ಕೂಡ ಅದೇ ತರ ಫಾರ್ಮ್ ನಲ್ಲಿ ಇರೋ ಕಾರಣದಿಂದಾಗಿ ಬೇರೆ ತಂಡಗಳು ಪಕ್ಕ ಭಯ ಪಡೋದಂತೂ ಪಕ್ಕ. ಹೌದು, ಒಂದಾದ್ರೆ ಸಮಸ್ಯೆ ಇದೆ. ಮತ್ತು ಇನ್ನು ಸಂಜು ಸ್ಯಾಮ್ಸನ್ ಅವರು 5ಕ್ಕೆ 5 ಪಂದ್ಯದಲ್ಲೂ ಕೂಡ ಫ್ಲಾಪ್ ಆಗಿದ್ದಾರೆ. ಆ ಕಾರಣದಿಂದಾಗಿ ಸಂಜು ಸ್ಯಾಮ್ಸನ್ ಅವರನ್ನ ಟಿ20 ವಿಶ್ವಕಪ್ಗೆ ಓಪನರ್ ಆಗಿ ಆಯ್ಕೆ ಮಾಡ್ತಾರಾ ಇಲ್ವಂತ ಅದೇ ಕೂಡ ಕುತೂಹಲ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇವತ್ತಿನ ಪಂದ್ಯದಲ್ಲಿ ಬಂದ್ಬಿಟ್ಟು ಸಂಜು ಸ್ಯಾಮ್ಸನ್ ಬದಲಿಗೆ ಇಶಾನ್ ಕಿಶನ್ ಅವರು ವಿಕೆಟ್ ಕೀಪರ್ ಆಗಿ ಆಡ್ತಾ ಇದ್ರು. ಆ ಕಾರಣದಿಂದಾಗಿ ಇಶಾನ್ ಕಿಶನ್ ಮತ್ತು ಅಭಿಷೇಕ್ ಶರ್ಮಾ ಓಪನರ್ಸ್ ಆಗಿ ಬರುವ ಸಾಧ್ಯತೆಗಳು ಹೆಚ್ಚಿವೆ. ಮತ್ತು ನಂಬರ್ 3 ಅಲ್ಲಿ ಬಂದ್ಬಿಟ್ಟು ತಿಲಕ್ ವರ್ಮಾ ಕಂಬ್ಯಾಕ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ಸಂಜು ಸ್ಯಾಮ್ಸನ್ ಜಾಗ ಕಾಯಂ ಇಲ್ಲ ಅಂದ್ರೂ ತಪ್ಪಿಲ್ಲ. ಒಟ್ನಲ್ಲಿ ನಮ್ಮ ಭಾರತ ತಂಡ ಬಂದ್ಬಿಟ್ಟು 5ನೇ ಟಿ20 ಪಂದ್ಯದಲ್ಲಿ ಭರ್ಜರಿಯಾಗಿ ಪ್ರದರ್ಶನ ಕೊಟ್ಟು 271 ರನ್ಗಳ ಬಾರಿಸುವ ಮೂಲಕ 46 ರನ್ಗಳಿಂದಾದರೆ ಗೆದ್ದಿದೆ. ಇನ್ನು ಈ ಪಂದ್ಯದಲ್ಲಿ ಗೆಲುವಿಗೆ ಪ್ರಮುಖ ಕಾರಣ ಅಂತಂದ್ರೆ ಅದು ಇಶಾನ್ ಕಿಶನ್ ಅಂದ್ರೂ ತಪ್ಪಿಲ್ಲ. ಹೌದು ಸ್ನೇಹಿತರೆ, 2 ವಿಕೆಟ್ ಬೇಗನೆ ಬಿದ್ರೂ ಕೂಡ ಇಶಾನ್ ಕಿಶನ್ ಅವರು ನಂಬರ್ 3 ಅಲ್ಲಿ ಬಂದು 103 ರನ್ ಆದ್ರೆ ಹೊಡಿತಾರೆ. ಇದರಲ್ಲಿ ಬಂದ್ಬಿಟ್ಟು 10 6 ಮತ್ತು 6 4 ಮತ್ತು 239 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ. ಇನ್ನು ಈ ಪಂದ್ಯ ಗೆದ್ದ ಬಳಿಕ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಬಂದ್ಬಿಟ್ಟು ಇಶಾನ್ ಕಿಶನ್ ಅವರಿಗಾದ್ರೆ ಸಿಗುತ್ತೆ. ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಈ ಪ್ರಶಸ್ತಿ ಪಡೆದುಕೊಳ್ಳುವಾಗ ಇಶಾನ್ ಕಿಶನ್ ಅವರು ಏನೆಲ್ಲ ಮಾತನಾಡಿದಾರೆ ಅಂತಂದ್ರೆ, ಹೌದು ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ ಮತ್ತು ನಾನು ಕಂಡಂತ ಕನಸು ಇವಾಗ ನನ್ನ ಕನಸು ನನಸಾಗ್ತಾ ಇದೆ ಅಂತಂದು ಇಶಾನ್ ಕಿಶನ್ ಅವರು ನಗುತ್ತಾ ಮಾತಾಡ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ಅಭಿಮಾನಿಗಳ ಬಗ್ಗೆ ಹಾರ್ದಿಕ್ ಪಾಂಡ್ಯ ಮತ್ತು ಸೂರ್ಯಕುಮಾರ್ ಬಗ್ಗೆನೂ ಕೂಡ ಮಾತಾಡ್ತಾರೆ. ಏನೆಲ್ಲ ಮಾತಾಡಿದ್ರೆ ಅಂತಂದ್ರೆ, ನಾವು ಎಲ್ಲೇ ಹೋಗ್ಲಿ ಮತ್ತು ಯಾವ ಸ್ಟೇಡಿಯಂ ನಲ್ಲಿ ಹೋಗಿ ಆಡ್ಲಿ ಅಲ್ಲಿಗೆ ಬಂದು ಗ್ರೌಂಡ್ ನ ಫುಲ್ ಮಾಡಿ ನಮ್ಮ ಆಟವನ್ನು ನೋಡ್ತಾರೆ. ಮತ್ತು ನಾನು ಇವತ್ತು ಸೆಂಚುರಿ ಹೊಡೆದ ಕಾರಣದಿಂದಾಗಿ ಎಲ್ಲ ಅಭಿಮಾನಿಗಳು ಮತ್ತು ಎಲ್ಲ ಭಾರತದ ಕ್ರೀಡಾ ಫ್ಯಾನ್ಸ್ ಬಂದ್ಬಿಟ್ಟು ನನಗೆ ಚಪ್ಪಾಳೆ ಆದ್ರೆ ತಟ್ಟಿದ್ರು ಮತ್ತು ಆವಾಗ ನನಗೆ ತುಂಬಾನೇ ನೋವಾಯಿತು ಅಂತಂದು ಇಶಾನ್ ಕಿಶನ್ ಆದ್ರೆ ಹೇಳ್ತಾರೆ. ಇನ್ನು ಈ ಸೆಂಚುರಿಯಿಂದ ನನ್ನ ಬ್ಯಾಟಿಂಗ್ ಎಬಿಲಿಟಿ ಏನಂತ ಇವತ್ತು ಪ್ರೂವ್ ಆದ್ರೆ ಮಾಡಿದ್ದೇನೆ. ಒಂದು ಟೈಮ್ ನಲ್ಲಿ ಯಾವ ತರ ಕಷ್ಟ ಇತ್ತು ಅಂತ ನನಗೆ ಗೊತ್ತಿದೆ ಮತ್ತು ಟೀಮ್ ಇಂಡಿಯಾದಿಂದ ಹೊರಗೆ ಬಿದ್ದೆ ಮತ್ತು ಇನ್ನು ಮುಂದೆ ನಾನು ಭಾರತಕ್ಕೆ ಕಂಬ್ಯಾಕ್ ಮಾಡಲು ಸಾಧ್ಯವೇ ಇಲ್ಲ ಅಂತಂದು ಅಂದುಕೊಂಡಿದ್ದೆ ಅಂತಂದು ಇಶಾನ್ ಕಿಶನ್ ಆದ್ರೆ ಹೇಳ್ತಾರೆ. ಇನ್ನು ಸ್ವಲ್ಪ ಕಣ್ಣೀರಿಡುತ್ತಾ ಮಾತಾಡ್ತಾರೆ ಅಂತಾನೆ ಹೇಳ್ಬೋದು. ಇಶಾನ್ ಕಿಶನ್ ಅವರು ಇವತ್ತಿನ ಪಂದ್ಯ ನನ್ನ ಜೀವನದಲ್ಲೇ ಮರೆಯಲಾಗದಂತ ಪಂದ್ಯ ಮತ್ತು ನಾನು ಇವತ್ತು ಶತಕ ಆದ್ರೆ ಗಳಿಸಿದ್ದೇನೆ ಮತ್ತು ಭಾರತ ತಂಡಕ್ಕೆ ಒಳ್ಳೆಯ ಆಟ ಕೂಡ ಆಡ್ತಾ ಇದ್ದೇನೆ. ಆ ಕಾರಣದಿಂದಾಗಿ ನಾನು ವಿಶ್ವಕಪ್ ನಲ್ಲೂ ಕೂಡ ಇದೇ ತರ ಆಡಲು ಮುಂದುವರಿಯುತ್ತೇನೆ ಮತ್ತು ಭಾರತ ತಂಡವನ್ನು ವಿಶ್ವಕಪ್ ಈ ಬಾರಿ ಮತ್ತೊಮ್ಮೆ ಗೆಲ್ಲಲು ಪ್ರಮುಖ ಕಾರಣ ನಾನೇ ಆಗ್ತೇನೆ ಮತ್ತು ಭಾರತ ತಂಡವನ್ನು ಗೆಲ್ಲಿಸುವಲ್ಲಿ ಪಾತ್ರನೂ ಕೂಡ ವಹಿಸುತ್ತೇನೆ ಮತ್ತು ನನ್ನಿಂದ ಎಷ್ಟಕ್ಕೆ ಎಷ್ಟು ಆಗುತ್ತೆ ಮತ್ತು 100ಕ್ಕೆ 100% ಪಂದ್ಯಕ್ಕಾಗಿ ಇಡುತ್ತೇನೆ ಮತ್ತು ಶ್ರಮ ಪಡುತ್ತೇನೆ ಅಂತಂದು ಇಶಾನ್ ಕಿಶನ್ ಆದ್ರೆ ಹೇಳಿದ್ದಾರೆ. ಇನ್ನು ಆಟಗಾರರ ಬಗ್ಗೆನೂ ಕೂಡ ಮಾತಾಡ್ತಾರೆ ಅಂತಾನೆ ಹೇಳ್ಬೋದು. ಇವತ್ತಿನ ಪಂದ್ಯದಲ್ಲಿ ನಾನು ಶತಕ ಬಾರಿಸಿದ್ದಾಗ ಹಾರ್ದಿಕ್ ಪಾಂಡ್ಯ ನನಗೆ ತುಂಬಾನೇ ಎಂಕರೇಜ್ ಆದ್ರೆ ಮಾಡಿದ್ರು ಮತ್ತು ಆ ತರ ಒಬ್ಬ ಆಟಗಾರ ಬಂದು ಇನ್ನೊಬ್ಬ ಆಟಗಾರನಿಗೆ ಬೆಂಬಲ ನೀಡುವುದು ತುಂಬಾನೇ ಖುಷಿ ಆಗುತ್ತೆ. ಆ ಕಾರಣದಿಂದಾಗಿ ನನಗೆ ಹಾರ್ದಿಕ್ ಪಾಂಡ್ಯನ ಮೇಲೆ ತುಂಬಾನೇ ಗೌರವ ಇದೆ ಅಂತಂದು ಇಶಾನ್ ಕಿಶನ್ ಆದ್ರೆ ಹೇಳಿದ್ರು. ಇನ್ನು ನಾಯಕ ಸೂರ್ಯಕುಮಾರ್ ಯಾದವ್ ಬಗ್ಗೆನೂ ಕೂಡ ಮಾತಾಡ್ತಾರೆ. ಇನ್ನು ಇಂಥ ಆಟಗಾರರೇ ನಮ್ಮ ತಂಡದ ನಾಯಕನಾಗಿದ್ರೆ ಸರಿಯಾಗಿರುತ್ತೆ. ಯಾಕಂತಂದ್ರೆ ನಾವು ಯಾವ ತರ ಆಡ್ತೇವೆ ಮತ್ತು ನಾನೇನಾದ್ರೂ ಒಂದು ಪಂದ್ಯದಲ್ಲಿ ಆಡ್ಲಿಲ್ಲ ಅಂತಂದ್ರೆ ಸೂರ್ಯಕುಮಾರ್ ಯಾದವ್ ಏನು ಬೇಜಾರಾಗಲ್ಲ ಮತ್ತು ಆ ಕಾರಣದಿಂದಾಗಿ ಸೂರ್ಯಕುಮಾರ್ ಯಾದವ್ ಎಂತ ಒಳ್ಳೆಯ ಮನುಷ್ಯ ಮತ್ತು ಎಂತ ಒಳ್ಳೆಯ ವ್ಯಕ್ತಿ ಅಂತಂದು ನನಗೆ ಗೊತ್ತೇ ಇದೆ ಅಂತಂದು ಇಶಾನ್ ಕಿಶನ್ ಆದ್ರೆ ಹೇಳಿದ್ರು. ಇನ್ನು ಸೂರ್ಯಕುಮಾರ್ ಯಾದವ್ ನಾಯಕನ ಬಗ್ಗೆನೂ ಕೂಡ ಮಾತಾಡ್ತಾರೆ. ನಾವು ಟ್ರೋಫಿ ಗೆದ್ದಾಗ ಟ್ರೋಫಿನ ತಂದು ನನ್ನ ಕೈಗಾದ್ರೆ ಕೊಡ್ತಾರೆ ಮತ್ತು ಟಿ20 ಟ್ರೋಫಿನ ತಂದ್ಬಿಟ್ಟು ನನಗೆ ಕೊಟ್ಟಾಗ ತುಂಬಾನೇ ಖುಷಿ ಆಯ್ತು. ಈ ಟ್ರೋಫಿ ನಿನಗೆ ಸಲ್ಬೇಕಾದದ್ದು
ಅಂತಂದು ಇಶಾನ್ ಕಿಶನ್ ಅವರಿಗೆ ನನಗೆ ತಂದು ಸೂರ್ಯಕುಮಾರ್ ಯಾದವ್ ಆದ್ರೆ ಕೊಡ್ತಾರೆ. ಅವಾಗ ತುಂಬಾನೇ ಖುಷಿ ಆಯ್ತು ಎಂದು ಇಶಾನ್ ಕಿಶನ್ ಆದ್ರೆ ಹೇಳ್ತಾರೆ. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಇಶಾನ್ ಕಿಶನ್ ಅವರು ಇವತ್ತು ತಮ್ಮ ಜೀವನದಲ್ಲೇ ಮರೆಯಲಾಗದ ಪಂದ್ಯ ಎಂದು ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಭಾರತದ ಅಭಿಮಾನಿಗಳ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ಭಾರತದ ಅಭಿಮಾನಿಗಳು ಕ್ರಿಕೆಟ್ ಮೇಲೆ ತುಂಬಾನೇ ಆಸಕ್ತಿ ತೋರಿಸ್ತಾ ಇದೆ ಮತ್ತು ಈ ತರ ತೋರಿಸ್ತಾ ಇರೋದು ಒಂದು ಕ್ರೀಡೆಗೆ ಒಳ್ಳೆಯ ವಿಷಯ ಅಂತಂದು ಇಶಾನ್ ಕಿಶನ್ ಹೇಳಿದ್ರು. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಈ ಬಾರಿಯ ವಿಶ್ವಕಪ್ ನಲ್ಲಿ ನಾವು ಗೆಲ್ಲುತ್ತೇವೆ ಮತ್ತು ವಿಶ್ವಕಪ್ ಟ್ರೋಫಿಯನ್ನು ಎತ್ತಿ ಹಿಡಿಯುತ್ತೇವೆ ಎಂದು ಇಶಾನ್ ಕಿಶನ್ ಸ್ಪಷ್ಟವಾಗಿ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಇಶಾನ್ ಕಿಶನ್ ಅವರ ಬ್ಯಾಟಿಂಗ್ ಮತ್ತು ನಮ್ಮ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ 5ನೇ T20 ಪಂದ್ಯದ ಹೈಲೈಟ್ಸ್ ಬಗ್ಗೆ ಸ್ವಲ್ಪ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ತಿರುವನಂತಪುರದಲ್ಲಿ ಗ್ರೀನ್ ಫೀಲ್ಡ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಭಾರತ ತಂಡ ನ್ಯೂಜಿಲೆಂಡ್ ವಿರುದ್ಧ ಸಂಪೂರ್ಣವಾಗಿ ಪ್ರಾಬಲ್ಯ ಸಾಧಿಸಿ ಗೆಲುವು ಸಾಧಿಸಿತಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತ ಭಾರತ ತಂಡ ಇಶಾನ್ ಕಿಶನ್ ಅವರ ಭರ್ಜರಿ ಶತಕದಿಂದ ನೆರವಿನಿಂದ ಟೀಮ್ ಇಂಡಿಯಾ ಬಂದ್ಬಿಟ್ಟು 20 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು 271 ರನ್ ಗಳಿಸಿತು. ಇನ್ನು 272 ರನ್ಗಳ ಗುರಿ ಬೆನ್ನತ್ತಿದ ಕಿವೀಸ್ ಪಡೆ 20 ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟ್ ಕಳೆದುಕೊಂಡು 225 ರನ್ಗಳಿಗೆ ಆಲ್ಔಟ್ ಆಗುವ ಮೂಲಕ 46 ರನ್ಗಳ ಸೋಲು ಕಂಡಿತು. ಇನ್ನು ಈ ಗೆಲುವಿನೊಂದಿಗೆ ಭಾರತ ತಂಡ 5 ಪಂದ್ಯಗಳ ಸರಣಿಯಲ್ಲಿ 4.1ರಲ್ಲಿ ಈ ಸರಣಿ ಗೆದ್ದುಕೊಂಡಿದೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಭಾರತ ನೀಡಿದ್ದ 272 ರನ್ಗಳ ಬೃಹತ್ ಗುರಿಯನ್ನು ಬೆನ್ನತ್ತಿದ ನ್ಯೂಜಿಲೆಂಡ್ ತಂಡ ಮೊದಲನೇ ಓವರ್ನಲ್ಲಿ ಟೀಮ್ ಸೇಪಟ್ 5 ರನ್ಗಳಿಗೆ ವಿಕೆಟ್ ಕಳೆದುಕೊಂಡಿತು. ಆದರೆ ಎರಡನೇ ವಿಕೆಟ್ಗೆ ಜೊತೆಗೂಡಿದ ಫಿನ್ ಆ್ಯಲನ್ ಹಾಗೂ ಸಚಿನ್ ರವೀಂದ್ರ ಭಾರತೀಯ ಕ್ರಿಕೆಟ್ ಮತ್ತು ಭಾರತೀಯ ಬೌಲರ್ಗಳ ಧೂಳಿಪಟ ಮಾಡಿದ್ರ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಈ ಇಬ್ಬರು ಕೇವಲ 48 ಬಾಲ್ಗಳಲ್ಲಿ 100 ರನ್ ಸೇರಿಸಿದರು. ಇವರಿಬ್ಬರ ಆರ್ಭಟಕ್ಕೆ ತಂಡದ ಮೊತ್ತ 8 ಓವರ್ಗಳಲ್ಲಿ 100ರ ಗಡಿ ಕೂಡ ದಾಟಿತು. ಇನ್ನು ಈ ಹಂತದಲ್ಲಿ ಭಾರತ ಈ ದೊಡ್ಡ ಮೊತ್ತವನ್ನು ಉಳಿಸಿಕೊಳ್ಳುವುದು ಡೌಟ್ ಎನ್ನುವಂತಾಗಿತ್ತು ಅಂತಾನೆ ಹೇಳ್ಬೋದು. ಆದರೆ 9ನೇ ಓವರ್ನಲ್ಲಿ ಅಕ್ಷರ್ ಪಟೇಲ್ ಬಿಗ್ ಬ್ರೇಕ್ ಥ್ರೋ ತಂದು ಕೊಡ್ತಾರೆ. 38 ಎಸೆತಗಳಲ್ಲಿ 8 4 ಮತ್ತು 6 ಸಿಕ್ಸರ್ಗಳ ಸಹಿತ 80 ರನ್ ಗಳಿಸಿ ಶತಕದತ್ತ ಮುನ್ನುಗ್ಗುತ್ತಿದ್ದ ಅಪಾಯಕಾರಿಯಾಗಿರುವಂತ ಬ್ಯಾಟರ್ ಆಗಿರುವಂತ ಫಿನ್ ಆ್ಯಲನ್ ವಿಕೆಟ್ ಪಡೆದರಂತಾನೆ ಹೇಳ್ಬೋದು. ಇನ್ನು ಆ್ಯಲನ್ ಅವರು ರಿಂಕು ಸಿಂಗ್ಗೆ ಕ್ಯಾಚ್ ನೀಡಿ ಔಟ್ ಆದರು. ಇನ್ನು ಈ ವಿಕೆಟ್ ಬಿದ್ದೊಡನೆ ಕಿವೀಸ್ ಗೆಲುವಿನ ರೇಸ್ ನಿಂದ ಹೊರಬಿದ್ದಿತು. ಇನ್ನು ಫಿನ್ ಆ್ಯಲನ್ ನಂತರ ಬಂದಂತ ಗ್ಲೆನ್ ಫಿಲಿಪ್ಸ್ ಕೂಡ ಅಕ್ಷರ್ ಪಟೇಲ್ಗೆ ವಿಕೆಟ್ ಒಪ್ಪಿಸಿದರು. ಇನ್ನು 17 ಬಾಲ್ಗಳಲ್ಲಿ 30 ರನ್ ಗಳಿಸಿದ್ದ ಸಚಿನ್ ರವೀಂದ್ರರನ್ನ ಹರ್ಷದೀಪ್ ಸಿಂಗ್ ಔಟ್ ಮಾಡಿದರು. ಅದೇ ಓವರ್ ನಲ್ಲಿ ಹರ್ಷದೀಪ್ ಸಿಂಗ್ ಅವರು ಕಿವೀಸ್ ನಾಯಕ ಆಗಿರುವಂತಹ ಮಿಚೆಲ್ ಶಾಟ್ನರ್ ಅವರನ್ನು 0 ರನ್ಗಳಿಗೆ ಔಟ್ ಮಾಡುವ ಮೂಲಕ ಭಾರತ ತಂಡ ಗೆಲುವು ಖಚಿತ ಮಾಡಿಕೊಂಡಿತ್ತು ಅಂತಾನೆ ಹೇಳ್ಬೋದು. ಇನ್ನು 117ಕ್ಕೆ 1 ವಿಕೆಟ್ ಕಳೆದುಕೊಂಡಿದ್ದ ಕಿವೀಸ್ ಪಡೆ 137 ರನ್ ಆಗುವಷ್ಟರಲ್ಲಿ 5 ವಿಕೆಟ್ ಕಳೆದುಕೊಂಡಿತು. ಆದರೆ ಕೊನೆಯಲ್ಲಿ ಡ್ಯಾರೆಲ್ ಮಿಚೆಲ್ 12 ಬಾಲ್ಗಳಲ್ಲಿ 26 ಮತ್ತು ಈಶ್ವರಿ 15 ಬಾಲ್ಗಳಲ್ಲಿ 33 ರನ್ ಗಳಿಸಿ ತಂಡದ ಮೊತ್ತವನ್ನು 200ರ ಗಡಿ ಕೂಡ ದಾಟಿಸಿದರು. ಉಳಿದಂತೆ ಬ್ಯಾಟರ್ ಆದಂತಹ ಜಾಕಪ್ 11 ಎಸೆತಗಳಲ್ಲಿ 7 ಮತ್ತು ಕೈಲ್ ಜಾಮಿಸನ್ 9 ರನ್ ಮತ್ತು ಲಾಕಿ ಫರ್ಗ್ಯೂಸನ್ 3 ರನ್ ಗಳಿಸಿ ಔಟ್ ಆದರು. ಇನ್ನು ನಮ್ಮ ಭಾರತ ತಂಡದ ಪರ ಬೌಲಿಂಗ್ ವಿಭಾಗದಲ್ಲಿ ನೋಡೋದಾಯ್ತು ಅಂತಂದ್ರೆ ಹರ್ಷದೀಪ್ ಸಿಂಗ್ ಅವರು 4 ಓವರ್ಗಳಲ್ಲಿ 51 ರನ್ ನೀಡಿ 5 ವಿಕೆಟ್ ಪಡೆದು ಮಿಂಚಿದ್ರ ಅಂತಾನೆ ಹೇಳ್ಬೋದು. ಅಕ್ಷರ್ ಪಟೇಲ್ 33 ರನ್ ನೀಡಿ 3 ವಿಕೆಟ್ ಪಡೆದರೆ ವರುಣ್ ಚಕ್ರವರ್ತಿ 36 ರನ್ ನೀಡಿ 1 ವಿಕೆಟ್ ಪಡಿತಾರೆ. ಇನ್ನು ರಿಂಕು ಸಿಂಗ್ ಕೂಡ 7 ರನ್ ನೀಡಿ 1 ವಿಕೆಟ್ ಪಡೆದು ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಇನ್ನು ಈ ಪಂದ್ಯದಲ್ಲಿ ಇಶಾನ್ ಕಿಶನ್ ಶತಕ. ಹೌದು ಸ್ನೇಹಿತರೆ, ಇದಕ್ಕೂ ಮುನ್ನ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದಂತ ಭಾರತ ತಂಡ ನ್ಯೂಜಿಲೆಂಡ್ ಬೌಲರ್ ಗಳನ್ನು ಧೂಳಿಪಟ ಮಾಡಿತು. ಅಭಿಷೇಕ್ ಶರ್ಮಾ 16 ಬಾಲ್ಗಳಲ್ಲಿ 30 ರನ್ ಮತ್ತು ಸೂರ್ಯಕುಮಾರ್ ಯಾದವ್ ನಾಯಕ ಸೂರ್ಯಕುಮಾರ್ ಯಾದವ್ ಅವರು 30 ಬಾಲ್ಗಳಲ್ಲಿ 4 4 6 ಸಿಕ್ಸರ್ಗಳ ಸಹಿತ 63 ರನ್ ಮತ್ತು ಇಶಾನ್ ಕಿಶನ್ 43 ಬಾಲ್ಗಳಲ್ಲಿ 6 4 ಮತ್ತು 10 ಭರ್ಜರಿ 6 ಸೇರಿದಂತೆ 103 ರನ್ ಗಳಿಸಿದರು. ಹಾರ್ದಿಕ್ ಪಾಂಡ್ಯ 17 ಬಾಲ್ಗಳಲ್ಲಿ 1 4 ಮತ್ತು 4 ಸಿಕ್ಸರ್ಗಳ ಸಹಿತ 42 ರನ್ ಗಳಿಸಿ 271 ರನ್ಗಳ ಬೃಹತ್ ಮೊತ್ತಕ್ಕೆ ಕಾರಣರಾದನಂತಾನೆ ಹೇಳ್ಬೋದು. ಇನ್ನು ಭಾರತ ತಂಡ ಈ ಗೆಲುವಿನೊಂದಿಗೆ ನ್ಯೂಜಿಲೆಂಡ್ ವಿರುದ್ಧ 5 ಪಂದ್ಯಗಳ ಸರಣಿಯನ್ನ 4.1ರಲ್ಲಿ ತಮ್ಮದಾಗಿಸಿಕೊಂಡಿತು. ಇನ್ನು ಮೊದಲನೇ 3 ಪಂದ್ಯಗಳಲ್ಲಿ ಗೆಲುವು ಸಾಧಿಸಿದ ಭಾರತ ತಂಡ 4ನೇ ಪಂದ್ಯದಲ್ಲಿ 50 ರನ್ಗಳ ಹೀನಾಯ ಸೋಲು ಕೂಡ ಕಂಡಿತ್ತು. ಇದೀಗ 5ನೇ ಪಂದ್ಯದಲ್ಲಿ ಭರ್ಜರಿ ಜಯ ಸಾಧಿಸಿ ಸರಣಿಯನ್ನು ಗೆಲುವಿನ ಮೂಲಕ 4.1ಕ್ಕೆ ವಿಸ್ತರಿಸಿಕೊಂಡಿದೆ. ಇನ್ನು ಈ ಗೆಲುವು ವಿಶ್ವಕಪ್ ಮುನ್ನ ಭಾರತ ತಂಡವನ್ನು ಆತ್ಮವಿಶ್ವಾಸ ಹೆಚ್ಚಿಸಿದೆ ಅಂತಾನೆ ಹೇಳ್ಬೋದು. ಇನ್ನು ಇಶಾನ್ ಕಿಶನ್ ಅವರ ಶತಕದ ಬಗ್ಗೆನೂ ಕೂಡ ಸ್ವಲ್ಪ ಮಾತಾಡೋಣ ಬನ್ನಿ.
ಇನ್ನು ಐಸಿಸಿ 2026 T20 ವಿಶ್ವಕಪ್ ಆರಂಭಕ್ಕೂ ಮುನ್ನ ಟೀಮ್ ಇಂಡಿಯಾದ ಸ್ಟಾರ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆದಂತ ಇಶಾನ್ ಕಿಶನ್ ಅವರು ತಮ್ಮ ಫಾರ್ಮ್ ಅನ್ನು ಸಾಬೀತುಪಡಿಸಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಕೇರಳದ ತಿರುವನಂತಪುರದಲ್ಲಿ ಗ್ರೀನ್ ಫೀಲ್ಡ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನ್ಯೂಜಿಲೆಂಡ್ ವಿರುದ್ಧದ 5ನೇ ಮತ್ತು ಅಂತಿಮ ಪಂದ್ಯದಲ್ಲಿ ಕಿಶನ್ ಅವರು ಕಿವೀಸ್ ಬೌಲರ್ ಗಳನ್ನು ಹೊಡೆದುರುಳಿಸಿದ್ರ ಅಂತಾನೆ ಹೇಳ್ಬೋದು. ಇನ್ನು ಅದ್ಭುತ ಶತಕ ಕೂಡ ಬಾರಿಸಿದ್ದಾರೆ. ಇನ್ನು ಭಾರತದ ತಂಡದ ಪರ 3ನೇ ಸ್ಥಾನದಲ್ಲಿ ಬ್ಯಾಟಿಂಗ್ ಮಾಡುವಾಗ ಇಶಾನ್ ಕಿಶನ್ ಅದ್ಭುತ ಪ್ರದರ್ಶನ ಕೂಡ ನೀಡಿದ್ದಾರೆ. ಇಶಾನ್ ಕಿಶನ್ 42 ಬಾಲ್ಗಳಲ್ಲಿ ಸ್ವಚ್ಛಲ ಶತಕ T20 ಅಂತಾರಾಷ್ಟ್ರೀಯ ಶತಕ ಆದರೆ ಸಿಡಿಸಿದ್ದಾರೆ. ಇನ್ನು ಇಶಾನ್ ಕಿಶನ್ ಅವರು 90 ರನ್ ಗಳಿಸಿದ್ದಾಗ ಸತತ 2 ಸಿಕ್ಸರ್ ಗಳನ್ನು ಬಾರಿಸುವ ಮೂಲಕ ಶತಕ ಪೂರೈಸಿದ್ರ ಅಂತಾನೆ ಹೇಳ್ಬೋದು. ಇನ್ನು ಈ ಶತಕವು ಅವರ ವಿಶ್ವಕಪ್ ಸಿದ್ಧತೆಗಳಿಗೆ ಬಲ ಕೂಡ ನೀಡಿವೆ. ಇನ್ನು ಸೈಯದ್ ಮುಸ್ತಕ್ ಅಲಿ ಟ್ರೋಫಿಯ ನಂತರ ಉತ್ತಮ ಫಾರ್ಮ್ ನಲ್ಲಿರುವ ಈ ಇನ್ನಿಂಗ್ಸ್ ಭಾರತ ತಂಡದ ಆಡುವ 11ರ ಬಳಗದಲ್ಲಿ ಅವರ ಸ್ಥಾನವನ್ನು ಭದ್ರ ಬುನಾದಿ ಹಾಕಿದಂತಾಗಿದೆ ಅಂತಾನೆ ಹೇಳ್ಬೋದು. ಇನ್ನು ಪಂದ್ಯದ ಆರಂಭದಿಂದಲೂ ಇಶಾನ್ ಕಿಶನ್ ಅವರು ಆಕ್ರಮಣಕಾರಿಯಾಗಿ ಆಡಿದ್ರ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಮೈದಾನದಾದ್ಯಂತ ಬೌಂಡರಿಗಳ ಸುರಿಮಳೆ ಆದರೆ ಕೊಯ್ದರು. ಅವರು ಕೇವಲ 42 ಬಾಲ್ಗಳಲ್ಲಿ ತಮ್ಮ ಭರ್ಜರಿ ಶತಕವನ್ನು ತಲುಪಿದರು ಮತ್ತು ವಿಶಾಖಪಟ್ಟಣದಲ್ಲಿ ನಡೆದ ಇಂದಿನ ಪಂದ್ಯದಲ್ಲಿ ಸಣ್ಣ ಗಾಯದಿಂದಾಗಿ ವಿಶ್ರಾಂತಿ ಆದರೆ ಪಡೆದ ನಂತರ ಈ ಪಂದ್ಯದಲ್ಲಿ ಇಶಾನ್ ಕಿಶನ್ ಅವರು ಮತ್ತೆ ಆಗಮನ ಕೊಟ್ಟು ಎದುರಾಳಿ ತಂಡಗಳಿಗೆ ಎಚ್ಚರಿಕೆಯ ಗಂಟೆಯನ್ನು ಕೂಡ ಬಾರಿಸಿದರು. 5ನೇ ಪಂದ್ಯದಲ್ಲಿ ಇಶಾನ್ ಕಿಶನ್ ಅವರು 43 ಬಾಲ್ಗಳಲ್ಲಿ 6 4 ಮತ್ತು 10 ಸಿಕ್ಸರ್ಗಳ ಸಹಿತ ಒಟ್ಟು 103 ರನ್ ಗಳಿಸಿ ಔಟ್ ಆದರು. ಹೌದು ಸ್ನೇಹಿತರೆ, ಸೈಯದ್ ಮುಸ್ತಕ್ ಅಲಿ ಟ್ರೋಫಿಯ ನಂತರ ಇಶಾನ್ ಕಿಶನ್ ಅವರು ಉತ್ತಮ ಫಾರ್ಮ್ ನಲ್ಲಿ ಆದ್ರೆ ಇದ್ದಾರೆ. ಅವರು ತಮ್ಮ ನಾಯಕತ್ವ ಮತ್ತು ಬ್ಯಾಟಿಂಗ್ ಮೂಲಕ ಜಾರ್ಖಂಡ್ ಅನ್ನು ಗೆಲುವಿನತ್ತ ಮುನ್ನಡೆಸಿದರು. ಅದು ಅವರಿಗೆ ವಿಶ್ವಕಪ್ ತಂಡದಲ್ಲಿ ಸ್ಥಾನ ಗಳಿಸಿಕೊಟ್ಟಿತು ಮತ್ತು ಈಗ ಸಿಕ್ಕ ಅವಕಾಶವನ್ನು ಇಶಾನ್ ಕಿಶನ್ ಅವರು ಭದ್ರ ಮಾಡಿಕೊಳ್ಳುತ್ತಿದ್ದಾರೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ನ್ಯೂಜಿಲೆಂಡ್ ವಿರುದ್ಧ T20 ಸರಣಿಯನ್ನು ಇಶಾನ್ ಕಿಶನ್ ಅವರು ಮರೆಯುವಂತಿಲ್ಲ ಅಂತಾನೆ ಹೇಳ್ಬೋದು. ಬಹುತೇಕ ಪ್ರತಿಯೊಂದು ಪಂದ್ಯದಲ್ಲೂ ಅವರು ತಂಡಕ್ಕೆ ಸ್ಫೋಟಕ ಆರಂಭವನ್ನು ಒದಗಿಸಿ ಆದ್ರೆ ಕೊಡ್ತಾ ಇದ್ದಾರೆ. ಇನ್ನು ಇಶಾನ್ ಕಿಶನ್ ಅವರು 2ನೇ T20 ಪಂದ್ಯದಲ್ಲಿ 32 ಬಾಲ್ಗಳಲ್ಲಿ 76 ರನ್ಗಳ ಇನ್ನಿಂಗ್ಸ್ ಆಡಿದರು. 4ನೇ T20 ಪಂದ್ಯದಲ್ಲಿ ಇಶಾನ್ ಕಿಶನ್ಗೆ ಅವಕಾಶ ಸಿಗಲಿಲ್ಲ. ಈಗ 5ನೇ T20 ಪಂದ್ಯದಲ್ಲಿ ಮತ್ತೆ ಮೈದಾನಕ್ಕೆ ಮರಳಿ ಅದ್ಭುತ ಶತಕ ಆದ್ರೆ ಗಳಿಸಿದ್ದಾರೆ. ತಿರುವನಂತಪುರದಲ್ಲಿ ಚೆಂಡು ನಿಧಾನವಾಗಿ ಬರುತ್ತಿದ್ದ ಪಿಚ್ ನಲ್ಲಿ ಇಶಾನ್ ಕಿಶನ್ ಅವರು ಸಮಯ ಪ್ರಜ್ಞೆ ಮತ್ತು ಪವರ್ ಹಿಟ್ಟಿಂಗ್ ಪ್ರೇಕ್ಷಕರನ್ನು ಸಂಪೂರ್ಣವಾಗಿ ರಂಜಿಸಿದಂದ್ರೂ ತಪ್ಪಿಲ್ಲ. ಹೌದು ಸ್ನೇಹಿತರ, ವಿಶ್ವಕಪ್ಗೂ ಮುಂಚಿತವಾಗಿ ಅವರ ಫಾರ್ಮ್ ಟೀಮ್ ಇಂಡಿಯಾ ಮ್ಯಾನೇಜ್ಮೆಂಟ್ ಮತ್ತು ನಾಯಕ ಸೂರ್ಯಕುಮಾರ್ ಯಾದವ್ಗೆ ಭರವಸೆ ಆದರೆ ತಂದುಕೊಂಡಿದೆ. ಇನ್ನು ಪ್ಲೇಯಿಂಗ್ 11 ನಲ್ಲಿ ಸ್ಥಾನ ಫಿಕ್ಸ್ ಅಂತಾನೆ ಹೇಳ್ಬೋದು. ಫೆಬ್ರವರಿ 7ರಿಂದ ಆರಂಭವಾಗಲಿರುವ T20 ವಿಶ್ವಕಪ್ಗೂ ಮುನ್ನ ಇಶಾನ್ ಕಿಶನ್ ಅವರು ಭಾರತ ತಂಡದಲ್ಲಿ ಪ್ರಮುಖ ಸದಸ್ಯರಾಗಿ ಅವರ ಶತಕವು ಆಡುವ 11ರ ಬಳಗದಲ್ಲಿ ಕಳಪೆ ಫಾರ್ಮ್ ಸಮಸ್ಯೆ ಎದುರಿಸುತ್ತಿರುವ ಸಂಜು ಸ್ಯಾಮ್ಸನ್ ಬದಲಿಗೆ ಆರಂಭಿಕ ಆಟಗಾರನಾಗಿ ಇಶಾನ್ ಕಿಶನ್ ಅವರು ತಮ್ಮ ಸ್ಥಾನವನ್ನು ಭದ್ರ ಮಾಡಿಕೊಳ್ಳಲಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಈ ಇನ್ನಿಂಗ್ಸ್ ಕೂಡ ವಿಶೇಷವಾಗಿದೆ, ಏಕೆಂದರೆ ಇದು ವಿಶ್ವಕಪ್ಗೂ ಮೊದಲು ಭಾರತದ ಕೊನೆಯ ಅಂತಾರಾಷ್ಟ್ರೀಯ ಪಂದ್ಯವಾಗಿದೆ. ಇನ್ನು ನ್ಯೂಜಿಲೆಂಡ್ ಬೌಲರ್ ಗಳನ್ನು ಧೂಳಿಪಾಠ ಕೂಡ ಮಾಡಿದ್ರ ಅಂತ ಹೇಳ್ಬೋದು ಇಶಾನ್ ಕಿಶನ್. ಇನ್ನು ಕೊನೆಯ ಪಂದ್ಯದಲ್ಲಿ ಭಾರತ ತಂಡ 271 ರನ್ ಆದ್ರೆ ಸಿಡಿಸಿದೆ. ಇನ್ನು ತಿರುವನಂತಪುರದಲ್ಲಿ ಗ್ರೀನ್ ಫೀಲ್ಡ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ 5ನೇ ಹಾಗೂ ಅಂತಿಮ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ ನ್ಯೂಜಿಲೆಂಡ್ ಬೌಲರ್ ಗಳನ್ನ ಧೂಳಿಪಾಠ ಮಾಡಿದೆ ಮತ್ತು ವಿಶ್ವಕಪ್ಗೂ ಮುನ್ನ ಬೌಲಿಂಗ್ ಮತ್ತು ಡಿಫೆಂಡಿಂಗ್ ಸಾಮರ್ಥ್ಯವನ್ನು ಪರೀಕ್ಷಿಸಲು ಮೊದಲು ಬ್ಯಾಟಿಂಗ್ ಮಾಡುವ ತೀರ್ಮಾನ ಆದರೆ ತೆಗೆದುಕೊಂಡಿದೆ. ಇನ್ನು ಸರಣಿಯಲ್ಲಿ ಅಮೋಘ ಫಾರ್ಮ್ ನಲ್ಲಿರುವ ಅಭಿಷೇಕ್ ಶರ್ಮಾ ಕೇವಲ 30 ರನ್ ಗಳಿಸಿ ಔಟ್ ಆದರು. ಇನ್ನು ಇಶಾನ್ ಕಿಶನ್ T20 ಕ್ರಿಕೆಟ್ ನಲ್ಲಿ ಸ್ವಚ್ಛಲ ಶತಕ ಸಿಡಿಸಿದರೆ ನಾಯಕ ಸೂರ್ಯಕುಮಾರ್ ಯಾದವ್ ಅವರು 63 ರನ್ ಆದ್ರೆ ಗಳಿಸಿದರು. ಹಾರ್ದಿಕ್ ಪಾಂಡ್ಯ 42 ರನ್ ಗಳಿಸಿ 271 ರನ್ಗಳ ಬೃಹತ್ ಮೊತ್ತಕ್ಕೆ ಕಾರಣರಾದರು ಅಂತಾನೆ ಹೇಳ್ಬೋದು. ಇನ್ನು ಟಾಸ್ ಗೆದ್ದು ಬ್ಯಾಟಿಂಗ್ ಆರಂಭಿಸಿದ ಭಾರತ ತಂಡಕ್ಕೆ ಇಂದು ಉತ್ತಮ ಆರಂಭ ಸಿಗಲಿಲ್ಲ. ತವರಿನ ಅಂಗಳದಲ್ಲಿ ಸಂಜು ಸ್ಯಾಮ್ಸನ್ ಅವರು ಕೇವಲ 3ನೇ ಓವರ್ ನಲ್ಲಿ 6 ರನ್ ಗಳಿಸಿ ಔಟ್ ಆದರು. ನಂತರ ಬಂದಂತ ಅಭಿಷೇಕ್ ಶರ್ಮಾ 5ನೇ ಓವರ್ ನಲ್ಲಿ ನಿರ್ಗಮಿಸಿದ್ರ ಅಂತ ಹೇಳ್ಬೋದು. ಅಭಿಷೇಕ್ ಶರ್ಮಾ ಅವರು 16 ರನ್ ಗಳಿಸಿ 4 4 ಮತ್ತು 2 ಸಿಕ್ಸರ್ ಗಳ ಸಹಿತ 30 ರನ್ ಗಳಿಸಿ ಔಟ್ ಆದರು. ಆದರೆ 3ನೇ ವಿಕೆಟ್ಗೆ ಒಂದಾದ ನಾಯಕ ಸೂರ್ಯಕುಮಾರ್ ಯಾದವ್ ಮತ್ತು ಇಶಾನ್ ಕಿಶನ್ ಅವರು ನ್ಯೂಜಿಲೆಂಡ್ ಬೌಲರ್ ಗಳನ್ನ ಚೆಂಡಾಡಿದ್ರ ಅಂತಾನೆ ಹೇಳ್ಬೋದು. ಎಲ್ಲ ಅನುಭವಿ ಬೌಲರ್ ಗಳನ್ನೇ ಲೆಕ್ಕಿಸಿದ ಸಿಡಿಲಪ್ಪರದ ಬ್ಯಾಟಿಂಗ್ ಕೂಡ ಮಾಡಿದರು. ಇನ್ನು ಇವರಿಬ್ಬರ ಆರ್ಭಟಕ್ಕೆ 10 ಓವರ್ ಗಳಲ್ಲಿ ಭಾರತ ತಂಡ 100ರ ಗಡಿ ಕೂಡ ದಾಟಿತು. 15ನೇ ಓವರ್ ನಲ್ಲಿ ಸೂರ್ಯಕುಮಾರ್ ಯಾದವ್ ಅವರು ಮಿಚೆಲ್ ಶಾಂಟ್ನರ್ ಬೌಲಿಂಗ್ ನಲ್ಲಿ ಸ್ಟಂಪ್ ಔಟ್ ಆದ್ರೆ ಆದರು. 30 ಬಾಲ್ ಗಳಲ್ಲಿ 4 4 ಮತ್ತು 6 ಸಿಕ್ಸರ್ ಗಳ ಸಹಿತ 63 ರನ್ ಗಳಿಸಿ ಇವರು ಔಟ್ ಆದ್ರ ಅಂತಾನೆ ಹೇಳ್ಬೋದು. ಇನ್ನು ಇಶಾನ್ ಕಿಶನ್ ಜೊತೆಗೂಡಿ 137 ರನ್ಗಳ ಜೊತೆ ಆಟ ಕೂಡ ನಡೆಸಿದ್ದರು. ನಂತರ ಬಂದಂತ ಹಾರ್ದಿಕ್ ಪಾಂಡ್ಯ ಕೂಡ ಇಶಾನ್ ಕಿಶನ್ ಜೊತೆಗೂಡಿ ಕೇವಲ 18 ಬಾಲ್ಗಳಲ್ಲಿ 48 ರನ್ ಆದ್ರೆ ಸೇರಿಸಿದರು. ಇನ್ನು ಇಶಾನ್ ಕಿಶನ್ ಅವರು 42 ಬಾಲ್ಗಳಲ್ಲಿ ತಮ್ಮ ಸೊಚ್ಚಲ T20 ಶತಕ ಆದ್ರೆ ಸಿಡಿಸಿದರು. ಆದರೆ ನಂತರದ ಎಸೆತದಲ್ಲಿ ಫಿಲಿಪ್ಸ್ ಗೆ ಕ್ಯಾಚ್ ನೀಡಿ ಔಟ್ ಆದರು.
ಇವರ ಇನ್ನಿಂಗ್ಸ್ ನಲ್ಲಿ 6 4 ಮತ್ತು 10 ಭರ್ಜರಿ ಸಿಕ್ಸರ್ ಗಳ ಸೇರಿವೆ. ಹಾರ್ದಿಕ್ ಪಾಂಡ್ಯ ಕೇವಲ 17 ಬಾಲ್ಗಳಲ್ಲಿ 1 4 ಮತ್ತು 4 ಸಿಕ್ಸರ್ ಗಳ ಸಹಿತ 48 ರನ್ ಗಳಿಸಿ 20ನೇ ಓವರ್ನ 2ನೇ ಎಸೆತದಲ್ಲಿ ಔಟ್ ಆದರು. ಇನ್ನು ರಿಂಕು ಸಿಂಗ್ ಅಜಯ್ 8 ರನ್ ಮತ್ತು ದುಬೆ 7 ರನ್ ಆದ್ರೆ ಗಳಿಸಿದರು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನು ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ.